ನೋಡಿ, ಅಸಮಾಧಾನಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಅದರ ಜೊತೆಗೆ ಇನ್ನೊಂದು ಆಂಗಲ್ ಇದೆ. ಸಿದ್ದರಾಮಯ್ಯ ಅಸಮಾಧಾನದ ಹಿಂದೆ ಮುಸ್ಲಿಂ ಲೀಡರ್ ಇದ್ದಾರಾ ಅಂತ. ಮೊನ್ನೆ ಆದಂತಹ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಬರಲೇ ಇಲ್ಲ. ಅದು ವೈಯಕ್ತಿಕ ಕಾರಣನೋ ಅಥವಾ ಅವರು ಅಸಮಾಧಾನಗೊಂಡಿದ್ರೋ ಅದು ಬೇರೆ ವಿಚಾರ. ಆದರೆ ಈಗ ಕೇಳಿ ಬರ್ತಾ ಇರೋದೇನು ಅಂತಂದ್ರೆ, ಅವರ ಅಸಮಾಧಾನದ ಹಿಂದೆ ಮುಸ್ಲಿಂ ಲೀಡರ್ ಒಬ್ರು ಇದ್ರು ಅಂತ. ಆ ನಾಯಕನಿಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಸಿದ್ದರಾಮಯ್ಯನವರು ಫುಲ್ ಗರಂ ಆಗಿದಾರಂತೆ. ಸಿದ್ದುಗೆ ಸೈಡ್ಲೈನ್ ಆಗಿ ಮಂತ್ರಿಗಿರಿ ಗೆದ್ಬಿಟ್ರ ಅಂತ ಆ ಮುಸ್ಲಿಂ ಲೀಡರ್. ಸಿದ್ದರಾಮಯ್ಯ ಟೀಮ್ ಬಿಟ್ಟು ಡಿಕೆ ಕ್ಯಾಂಪ್ ಸೇರಿದ್ದು ಸಿದ್ದರಾಮಯ್ಯನವರ ಕಟ್ಟಾ ಶಿಷ್ಯ. ಲಾಸ್ಟ್ ಮೂಮೆಂಟ್ ನಲ್ಲಾದಂತಹ ಬೆಳವಣಿಗೆಗಿಂದ ಸಿದ್ದರಾಮಯ್ಯನವರು ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂತ. ಇದು ಆಕ್ಚುಯಲ್ ಆದಂತಹ ರೀಸನ್ನು ಸಿದ್ದರಾಮಯ್ಯನವರ ಸಿಟ್ಟಿನ ಹಿಂದೆ ಇರುವಂತಹ ಸ್ಫೋಟಕ ಸುದ್ದಿ ಅನ್ನೋದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಪಕ್ಕಾ ಶಿಷ್ಯ, ಕಟ್ಟಾ ಶಿಷ್ಯ, ಯಾವಾಗಲೂ ಕೂಡ ಅವರ ಜೊತೆಗೆ ಇದ್ರು, ಅವರೊಟ್ಟಿಗೆ ಇದ್ರು. ಆದರೆ ಸಿದ್ದರಾಮಯ್ಯನವರು ತಮ್ಮ ಶಿಷ್ಯನಿಗೆ ಬೇಡ, ಇನ್ನೊಬ್ಬರ ಹೆಸರನ್ನ ಸೂಚನೆ ಕೊಟ್ಟಿದ್ದಾರಂತೆ ಅವರ ಬದಲು. ಅದನ್ನು ಸೈಡ್ ಲೈನ್ ಮಾಡಿಬಿಟ್ಟು ಸಿದ್ದರಾಮಯ್ಯನವರ ಶಿಷ್ಯ ಸಚಿವ ಸ್ಥಾನವನ್ನ ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಸಕ್ಸಸ್ಫುಲ್ ಆದರಂತೆ. ಹಾಗಾಗಿನೇ ಇದೇ ಕಾರಣಕ್ಕೆ ಆ ಒಬ್ಬ ಮುಸ್ಲಿಂ ಲೀಡರ್ಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಬೇಡ ಅಂದ್ರೂ ಗಿಟ್ಟಿಸ್ಕೊಂಡ್ಬಿಟ್ರಲ್ಲ ಅನ್ನೋ ಒಂದು ಕೋಪ ಸಿದ್ದರಾಮಯ್ಯನವ್ರಿಗಿದೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರ ಬಲಗೈ ಬಂಟ ಅವರು. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು, ಜಮೀರ್ ಖಾನ್ ಅವರು ದೂರ ಆದ್ರು. ಇವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ನಾನು. ಸಚಿವ ಸ್ಥಾನ ಪಡ್ಕೊಂಡು ಸಿದ್ದರಾಮಯ್ಯನವರಿಗೆ ಜಮೀರ್ ಕೌಂಟರ್ ಕೊಟ್ಬಿಟ್ರ ಅಂತ. ಡಿಕೆ ಶಿವಕುಮಾರ್ ಅವರ ಕ್ಯಾಂಪ್ ಸೇರಿಬಿಟ್ಟಿದ್ದಾರೆ. ಈಗ ಸಚಿವ ಸ್ಥಾನ ಗಿಟ್ಟಿಸ್ಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ಗೆ ಸ್ಥಾನ ನೀಡಿದ್ದಕ್ಕೆ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ ಅಂತ. ಯಾಕೆಂದ್ರೆ ಜಮೀರ್ ಅಹಮದ್ ಖಾನ್ ಅವರ ಹೆಸರಿನ ಬದಲು ರಿಜ್ವಾನ್ ಅರ್ಷದ್ ಅವರ ಹೆಸರನ್ನ ಸಿದ್ದರಾಮಯ್ಯನವರು ಸೂಚಿಸಿದ್ರು. ಈ ಹಿಂದೆ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಜಮೀರ್ ಅಹಮದ್ ಖಾನ್ ಅವರು ಅಂತಂದ್ಮೇಲೆ ಸೊ ಅವ್ರಿಗೆ ಟಿಕೆಟ್ ಮಿಸ್ ಆಗಿತ್ತು. ಹಾಗಾಗಿ ಅವರ ಹೆಸರನ್ನ ಪಟ್ಟಿಲಿ ಇರೋದೇ ಬೇಡ ಅಂತೇಳಿ ಅವರು ಸೂಚನೆನೇ ಕೊಟ್ಟಿರಲಿಲ್ಲ, ಸೂಚಿಸೇ ಇರಲಿಲ್ಲ. ಜಮೀರ್ ಅಹಮದ್ ಮೇಲೆ ಟಗರು ಫುಲ್ ಗರಂ ಆಗಿತ್ತು. ಯಾವುದೇ ಕಾರಣಕ್ಕೂ ಜಮೀರ್ಗೆ ಮಂತ್ರಿಗಿರಿ ಬೇಡ ಅಂತಂದಿದ್ರು. ಈಗ ಸಿದ್ದುಗೆ ಸೈಡ್ ಹೊಡೆದು ಸ್ಥಾನ ಪಡ್ಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಸಿದ್ದರಾಮಯ್ಯನವರ ಬರ್ತ್ಡೇ ದಿನ ಹೋಗ್ಬಿಟ್ಟು ವಿಶ್ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ರಂತೆ. ಆಗ ಸಿಎಂ ಡಿಕೆ ಶಿವಕುಮಾರ್ ಅವರು ಒತ್ತಾಯ ಮಾಡಿದ್ಮೇಲೆ ಸಿದ್ದರಾಮಯ್ಯನವರ ನಿವಾಸಕ್ಕೆ ವಿಸಿಟ್ ಮಾಡಿ ವಿಶ್ ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಪಕ್ಕ ನಿಲ್ತಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಅವರ ಪಕ್ಕ ನಿಂತ್ಕೊಂಡು ಜಮೀರ್ ಪೋಸ್ಟ್ ಕೊಟ್ಟಿದ್ದಾರೆ. ಬಟ್ ಈ ಹಿಂದೆ ಒಂದು ಕಾಲದ ರಾಜಕೀಯದಲ್ಲಿ ಗುರು ಶಿಷ್ಯರು ಅಂತ ಹೆಸರುವಾಸಿ ಪಡ್ಕೊಂಡಿದ್ದವರು ಇವತ್ತು ದೂರ ನೋಡಿ. ಫೋಟೋ ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಆಗಿ. UT ಖಾದರ್ ಅವರಿದ್ದಾರೆ, ಡಿಕೆ ಶಿವಕುಮಾರ್ ಅವರಿದ್ದಾರೆ, ಅವ್ರ ಪಕ್ಕ ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯನವರನ್ನ ಭೇಟಿಯಾದಾಗಲೆಲ್ಲ ಅವರನ್ನ ಹಾಡಿ ಹೊಗಳುತ್ತಾ ಇದ್ರು, ಜೊತೆಗೆ ಅವರನ್ನ ಗುರುಗಳಾಗಿ ಸ್ವೀಕರಿಸಿದ್ರು. ಸಿದ್ದರಾಮಯ್ಯನವರು ಕೂಡ ಇನ್ಕ್ಲೂಡಿಂಗ್ ಜಮೀರ್ ಅಹಮದ್ ಖಾನ್ ಅವರನ್ನ ಶಿಷ್ಯನಾಗಿ ಸ್ವೀಕರಿಸಿದ್ರು. ಹೋದಲ್ಲಿ ಬಂದಲ್ಲಿ ಪಕ್ಕದಲ್ಲೇ ಇದ್ರು. ಆದರೆ ಇವತ್ತು ಮಾತ್ರ ಈ ಫೋಟೋ ಬೇರೆನೇ ಉತ್ತರ ಕೊಡ್ತಾ ಇದೆ. ರಾಜಕೀಯ ಲೆಕ್ಕಾಚಾರ ಅಥವಾ ರಾಜಕೀಯ ಪಂಡಿತರು ಹೇಳೋ ಪ್ರಕಾರ ಒಂದು ಕಡೆ ಆದರೆ ಆ ಒಂದು ಚರ್ಚೆ ಈ ಫೋಟೋ ನೋಡ್ತಾ ಇದ್ರೆ ನಿಜ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಏನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಫೋನ್ ಸಂಪರ್ಕದಲ್ಲಿ. ಗೋವಿಂದ್, ನಾನು ಹೇಳ್ತಾ ಇದ್ದೆ ಒಂದ್ ಕಡೆ ಅಸಮಾಧಾನಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ. ಜೊತೆಗೆ ನೀವು ಹೇಳ್ತಾ ಇದ್ರಿ ಮೊನ್ನೆ ಸಿದ್ದರಾಮಯ್ಯನವರು ಕೂಡ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರಲಿಲ್ಲ, ಅದರ ಹಿಂದೆ ನಾನಾ ಕಾರಣಗಳಿತ್ತು ಅಂತ. ಈಗ ಜಮೀರ್ ಅಹಮದ್ ಖಾನ್ ಅವರು ಅವರ ಹೆಸರನ್ನ ಸೂಚನೆ ಕೊಟ್ಟೇ ಇರಲಿಲ್ಲ ಸಿದ್ದರಾಮಯ್ಯನವರು, ಬೇಡ ಅಂತಿದ್ರು. ಈಗ ಅವರಿಗೆ ಸಿಕ್ಬಿಟ್ಟಿದೆ, ನನಗೆ ಸೈಡ್ ಹೊಡೆದು ತಗೊಂಡ್ಬಿಟ್ರ ಇವರು ಅನ್ನುವಂಥ ರೀತಿಯಲ್ಲಿ ಅವರೇನೋ ಸಿಟ್ಟು ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅಂತ. ಅದಕ್ಕೋಸ್ಕರನೇ ಅವರಿಬ್ರು ಭೇಟಿ ಆಗ್ತಿರ್ಲಿಲ್ವಾ ಈ ಹಿಂದೆ? ಆಮೇಲೆ ಫೋಟೋ ನೋಡಿದ್ರೆ ಯಾವಾಗಲೂ ಕೂಡ ಸಿದ್ದರಾಮಯ್ಯನವರ ಪಕ್ಕದಲ್ಲೇ ನಿಂತ್ಕೊಳ್ತಾ ಇದ್ರು ಜಮೀರ್ ಅಹಮದ್ ಖಾನ್. ಇವತ್ತು ಬರ್ತ್ಡೇ ದಿನ ಸ್ವಲ್ಪ ದೂರ ನಿಂತಿರೋದ್ರಿಂದ ಈ ರೀತಿಯಾದ ಚರ್ಚೆ. ಏನ್ ಹೇಳ್ತೀರಿ? ಶರತ್, ಈಗ ರಾಜ್ ನ್ಯೂಸ್ಗೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ಬಹುತೇಕವಾಗಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಅವರ ಸಂಬಂಧ ಏನಿದೆ ದೂರ ಆಗಿರುವಂತದ್ದು. ಕಾರಣ ಇಷ್ಟೇ, ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ನಡೆದಂತ ಒಂದು ಪಕ್ಷ ವಿರೋಧಿ ಚಟುವಟಿಕೆ ಆಡಿಯೋ ಏನಿದೆ ಇದು ಸಹಜವಾಗಿ ಸಿದ್ದರಾಮಯ್ಯ ಕೆರಳಿಸಿತ್ತು. ನಾನು ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಒಂದ್ ರೀತಿ ಅಸಮಾಧಾನ ಕೂಡ ವ್ಯಕ್ತ ಆಗಿತ್ತು. ಕೆಲವೊಂದಿಷ್ಟು ಆಡಿಯೋಗಳನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಖುದ್ದು ಸಿದ್ದರಾಮಯ್ಯ ಕೂಡ ಕೇಳಿದ್ರು. ಆ ಸಿದ್ದರಾಮಯ್ಯ ಹೇಳಿದ್ರೆ ನಾನು ಆ ರೀತಿ ಪ್ರಚಾರಕ್ಕೆ ಹೋಗ್ಬೇಕಂತ ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿ ಆಡಿಯೋದಲ್ಲಿ ಇದೆ ಅನ್ನೋದು ಮಾಹಿತಿ ಸಿಕ್ತಿತ್ತು. ಇದಾದ ಬಳಿಕ ಒಂದು ಆಡಿಯೋ
ಆಡಿಯೋ ಬಿಡುಗಡೆ ಆಯಿತು, ಒಂದು ಸಂಪುಟ ರಚನೆ ಆದಂತ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಆಯಿತು, ಸಂಪುಟ ರಚನೆ ಕೂಡ ಆಯಿತು. ಮೊದಲನೇ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೂಡ ಎಲ್ಲೋ ಒಂದ್ ಕಡೆ ಬರ್ಲಿಲ್ಲ. ಹಾಗಾಗಿ ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯ ನೇರ ಕಾರಣ ಅಂತ ಹೇಳಿ ಕೂಡ ಹೇಳಲಾಗ್ತಿದೆ. ಕಾರಣ ಇಷ್ಟೇ, ಎಲ್ಲೋ ಒಂದ್ ಕಡೆ ನಾನು ಹೇಳಿದ್ರು ಕೂಡ ನನ್ನ ವಿರುದ್ಧವೇ ಈ ರೀತಿ ಕೆಲಸ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಕಳೆದ ವಾರ ಏನು ದೆಹಲಿಗೆ ಹೋದಂತ ಸಂದರ್ಭ ಕೂಡ ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿಗಿರಿ ಕೊಡೋದು ಬೇಡ, ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದರೆ ನಾನು ಹೇಳಿದ ಒಂದು ಮಾತು ಕೂಡ ಕೇಳಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ಬೇಡ ಅಂತೇಳಿ ರಿಜ್ವಾನ್ ಅರ್ಷದ್ ಅವರ ಒಂದು ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ. ಸ್ವತಃ ಏನು ಸಿದ್ದರಾಮಯ್ಯ ಅವರೇ ಒಂದು ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ. ಬೆಂಗಳೂರಿನಲ್ಲಿ ಒಬ್ಬ ಮುಸ್ಲಿಂ ನಾಯಕನಿಗೆ ಸಚಿವ ಸ್ಥಾನ ಕೊಡಿ, ಜಮೀರ್ ಅಹಮದ್ ಬದಲಾಗಿ ರಿಜ್ವಾನ್ ಅರ್ಷದ್ಗೆ ಕೊಡಿ ಅಂತೇಳಿ ನೇರವಾಗಿ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ. ಇಲ್ಲಿ ಸಿದ್ದರಾಮಯ್ಯ ಹೇಳಿದಂತ ಹೆಸರು ಏನಿದೆ, ರಿಜ್ವಾನ್ ಅರ್ಷದ್ ಅವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟರು. ಆದ್ರೆ ಜಮೀರ್ ಅಹಮದ್ ಖಾನ್ ಅವರ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಹೇಳಿದಂತ ಮಾತೇನಿದೆ ಇದು ನಡೆದಿಲ್ಲ ಅಂತ ಕಾಣಿಸ್ತದೆ. ನೇರವಾಗಿ ಎಲ್ಲೋ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರು ಈ ಒಂದು ವಿಚಾರದಲ್ಲಿ ಯಾವಾಗ ಸಿದ್ದರಾಮಯ್ಯ ದೂರ ಆದ್ರು, ನೇರವಾಗಿ ಹೈಕಮಾಂಡ್ ನಾಯಕರ ಒಂದು ಮಾತಿಗೆ ಎಲ್ಲೋ ಒಂದ್ ಕಡೆ ಅವ್ರ ಜೊತೆ ಮತ್ತಷ್ಟು ಸಂಪರ್ಕ ಒಂದು ಸಂಬಂಧ ಹೆಚ್ಚಾಗೋದಕ್ಕೆ ಒಂದು ಕಾರಣ ಅದು. ಒಂದ್ ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಕ್ಯಾಂಪ್ ಶಿಫ್ಟ್ ಆದ್ರು, ಒಂದ್ ಕಡೆ ಸಿದ್ದರಾಮಯ್ಯರಿಂದ ಮಾನಸಿಕವಾಗಿ ದೂರ ಆದ್ರು. ಹಾಗಾಗಿ ಈ ಎಲ್ಲಾ ಲೆಕ್ಕಾಚಾರದಲ್ಲೂ ಕೂಡ ಸಿದ್ದರಾಮಯ್ಯ ಎಲ್ಲೋ ಒಂದ್ ಕಡೆ ಅವರ ಹೆಸರನ್ನ ಪ್ರಸ್ತಾಪ ಮಾಡದೇ ಇದ್ರು ಕೂಡ ಹೈಕಮಾಂಡ್ ನಾಯಕರನ್ನ ಮನವೊಲಿಕೆ ಮಾಡಿ ಒಂದು ಸಚಿವ ಸ್ಥಾನಕ್ಕೆ ಇಟ್ಟಿಸ್ಕೊಳ್ಳಿ ಎಲ್ಲೋ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರು ಒಂದು ಯಶಸ್ವಿ ಆದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ನೇರವಾಗಿ ಕೌಂಟರ್ ಏನಾದ್ರು ಸಿದ್ದರಾಮಯ್ಯ ಕೊಟ್ರ ಅನ್ನೋದು ಕೂಡ ರಾಜಕೀಯ ಪರಿಸ್ಥಿತಿಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಮೊನ್ನೆ ಇಷ್ಟೇ ಒಂದು ಏನು ಸಿದ್ದರಾಮಯ್ಯ ಒಂದು ಹುಟ್ಟುಹಬ್ಬ ಇತ್ತು. ಆ ಒಂದು ಸಂದರ್ಭದಲ್ಲಿ ತಮಗೆ ಗೊತ್ತಿದ್ದಾಗೆ ಸಿದ್ದರಾಮಯ್ಯ ಅವರು ಖಾಸಗಿ ಕಾರ್ಯಕ್ರಮ ಇರ್ಬೋದು ಅಥವಾ ಸರ್ಕಾರಿ ಕಾರ್ಯಕ್ರಮ ಇರ್ಬೋದು, ಎಲ್ಲೇ ಹೋದ್ರು ಕೂಡ ಜಮೀರ್ ಅಹಮದ್ ಖಾನ್ ಅವರು ಅವರ ಬಲಗಡೆ ಇರ್ತಿದ್ರು ಅಥವಾ ಎಡಗಡೆ ಇರ್ತಿದ್ರು. ಆದ್ರೆ ಮೊನ್ನೆ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ಇದ್ರು ಕೂಡ ಅವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಎಲ್ಲೂ ಕೂಡ ಅವ್ರಿಗೆ ಹೋಗಿ ಅವ್ರನ್ನ ವಿಶ್ ಮಾಡಿ ಒಂದು ಭೇಟಿ ಮಾಡುವಂತ ಸಂದರ್ಭಕ್ಕೆ ಅವ್ರು ಹೋಗಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಸ್ವತಃ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಫೋರ್ಸ್ ಮಾಡಿ, ಬನ್ನಿ ನೀವು ಎಷ್ಟೇ ಆದ್ರೂ ಕೂಡ ಒಂದ್ ಕಾಲದಲ್ಲಿ ಅವ್ರ ಜೊತೆ ಇದ್ದವರು, ಹಾಗಾಗಿ ನೀವು ಬನ್ನಿ ಅವ್ರನ್ನ ವಿಶ್ ಮಾಡೋಣ ಅಂತೇಳಿ ಜೊತೆಗೆ ಅವ್ರನ್ನ ವಿಧಾನಸೌಧದಿಂದ ಜಮೀರ್ ಅಹಮದ್ ಖಾನ್ ಅವ್ರನ್ನ ಕಾವೇರಿ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಒಂದು ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ವಿಶ್ ಮಾಡ್ತಾರೆ, ಅಲ್ಲಿ ಫೋಟೋ ಸಹಜವಾಗಿ ಫೋಸ್ ಅನ್ನ ಕೊಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಅಕ್ಕಪಕ್ಕ ಏನು ಗುರುತಿಸ್ಕೊಂಡಂತರು ಅವರು ಸಿಎಂ ಡಿ ಕೆ ಶಿವಕುಮಾರ್ ಪಕ್ಕ ನಿಲ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಸಂಬಂಧ ಏನಿದೆ, ಜಮೀರ್ ಮತ್ತು ಸಿದ್ದರಾಮಯ್ಯ ಅವರ ಸಂಬಂಧ ಏನಿದೆ ಇದು ಸಹಜವಾಗಿ ಎಲ್ಲೋ ಒಂದ್ ಕಡೆ ದೂರ ಆಗಿದೆ ಅಂತ ಕಾಣಿಸ್ತಿದೆ. ಹೈಕಮಾಂಡ್ ನಾಯಕರಿಗೆ ಏನು ಸಿದ್ದರಾಮಯ್ಯ ಒಂದು ಮನವೊಲಿಕೆ ಎಲ್ಲೋ ಒಂದ್ ಕಡೆ ಯಶಸ್ವಿ ಆಗಿಲ್ಲ ಅಂತ ಹೇಳಿದ್ರು ಕೂಡ ಒಂದ್ ರೀತಿ ಜಮೀರ್ ಅಹಮದ್ ಖಾನ್ ಅವ್ರಿಗೂ ನೇರವಾಗಿ ಟಕ್ಕರ್ ಕೊಡೋ ಮೂಲಕ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಾಯಕರ ಮನವೊಲಿಕೆ ಮಾಡಿ ಅವರು ಸಚಿವ ಸ್ಥಾನಕ್ಕೆ ಇಟ್ಟಿಸ್ಕೊಂಡಿದ್ದಾರೆ. ಹಾಗಾಗಿ ಸಹಜವಾಗಿ ಒಂದು ಕಾಲದ ಗುರು ಶಿಷ್ಯ ಏನಿದ್ರೆ ಈಗ ದೂರ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಶರತ್. ಓಕೆ, ಥ್ಯಾಂಕ್ ಯು ಗೋವಿಂದ್ ಡೀಟೇಲ್ಸ್ಗಾಗಿ.